ಜಿಮ್ ಜಾಯ್ನ್ ಆಗಿರೋರೆಲ್ಲ ರೆಡಿ ಆಗಕ್ಕಾಗಲ್ಲ, ಬಿಟ್ಬಿಡ್ತಾರೆ. ಯಾಕಂದ್ರೆ ಮೇಯ್ನು ಆಕ್ಸೆಪ್ಟೆನ್ಸ್ ಅಂತ ಒಂದಿದೆ. ಅಂದ್ರೆ ಸ್ವಲ್ಪ ಪಾಯಿಂಟ್ಸ್ ಇದೆ, ಅದು ನಾವು ಆಕ್ಸೆಪ್ಟ್ ಮಾಡಿ ಜಿಮ್ ಜಾಯ್ನ್ ಆಗಿ ವರ್ಕೌಟ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರುತ್ತೆ ಅಂತ ಅದೊಂದು 3 ಪಾಯಿಂಟ್ ಹೇಳ್ತೀನಿ. ಅದರಲ್ಲಿ ನಂಬರ್ 1 ಬಂದು ಬೋರಿಂಗ್. ಜಿಮ್ ಅನ್ನೋದೇ ಬೋರಿಂಗ್. ಯಾಕಂದ್ರೆ ಸೇಮ್ ವೇರಿಯೇಷನ್ಸ್ ಮಾಡಬೇಕಾಗತ್ತೆ, ಸೇಮ್ ತರ ಫುಡ್ ತಿನ್ಬೇಕಾಗತ್ತೆ, ಸೇಮ್ ಟೈಮಿಂಗ್ ಎದ್ದೊಳ್ಬೇಕು. ಸೊ ಈ ಬೋರಿಂಗ್ಗೆ ಆಕ್ಸೆಪ್ಟ್ ಮಾಡ್ದಂಗೆ ಹುಡುಗರು ಬೇರೆ ಬೇರೆ ವೇರಿಯೇಷನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. 1 ವಾರ 2 ವಾರ 1 ತಿಂಗಳು ಮಾಡಿ, ಸೊ ಇದು ರಿಸಲ್ಟ್ ಬರ್ತಿಲ್ಲ ಅಂತ ಬೇರೆ ತರ ಎಕ್ಸರ್ಸೈಸ್ ಮಾಡೋದು, ಬೇರೆ ತರ ಫುಡ್ ಟ್ರೈ ಮಾಡೋದು, ಈ ತರ ಮಾಡಿದಾಗ ರಿಸಲ್ಟ್ ಬರಲ್ಲ. ಇನ್ನ ಪಾಯಿಂಟ್ ನಂಬರ್ 2, ತುಂಬಾ ಟೈಮ್ ತೊಗೊಳುತ್ತೆ ನಮ್ಮ ಬಾಡಿ ರೆಡಿ ಆಗಕ್ಕೆ, ಟೈಮ್ ತೊಗೊಳುತ್ತೆ. ಅದನ್ನ ಆಕ್ಸೆಪ್ಟ್ ಮಾಡಬೇಕು. ಆಕ್ಸೆಪ್ಟ್ ಮಾಡದೆ ಸರ್ ಕ್ರಿಯೇಟಿನ್ ತಗೊಳ್ಳ, ಇಲ್ಲ ಪ್ರೋಟೀನ್ ತಗೊಳ್ಳ, ಇಲ್ಲ ಒಂದು ಟ್ಯಾಬ್ಲೆಟ್ ಕೊಡಿ ಸರ್, ಇಂಜೆಕ್ಷನ್ ಇದೆಯಂತೆ, ಹೆಂಗೆ ರೆಡಿ ಆಗ್ಬೋದಾ, ಈ ತರ ಎಲ್ಲ ಮಾಡ್ತಾರೆ. ಆ ಥರನೂ ರಿಸಲ್ಟ್ ಬರಲ್ಲ. ಇನ್ನು 3ನೇದು ಬಂದು ಎಕ್ಸ್ಪೆನ್ಸಿವ್. ಬಾಡಿ ರೆಡಿ ಮಾಡೋಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗತ್ತೆ. ಅದು ಅಕ್ಸೆಪ್ಟ್ ಮಾಡಿಲ್ಲ ಅನ್ಕೊಳ್ಳಿ, ನಾನು ಮನೇಲಿ